ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಲವು ದಿನಗಳಿಂದ ಸಾರ್ವಜನಿಕರ ಸಮಸ್ಯೆಗಳನ್ನು ಹೊತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ತಿಂಗಳುಗಳು ಕಳೆದರೂ ಸಹ ನೀಡಿದ ಮನವಿಗೆ ಸ್ಪಂದಿಸದ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ವಿಚಾರಿಸಿದಾಗ ನೀಡಿದ ಮನವಿ ಪತ್ರಗಳೇ ಕಾಣೆಯಾಗಿದ್ದು ಕಂಡು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜಿಲ್ಲಾಧ್ಯಕ್ಷ ಸಿದ್ದು ಕನಬರ್ಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಾವು 11/2/2024 ಒಂದಿಷ್ಟು ಬೈಲಹೊಂಗಲ ತಾಲೂಕಾ ಹಾಗೂ ಬೆಳಗಾವಿ ಜಿಲ್ಲೆಯೊಳಗ ಸಾಕಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರು. ಮೇಲಾಗೆ ಒಂದಿಷ್ಟು ನೀರಾವರಿ ಇಲಾಖೆಗಳೊಳಗ ಭ್ರಷ್ಟಾಚಾರ ಮಾಡಿದರು ಮತ್ತು ಏನು ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿಗಳು ಆ ಗ್ರಾಮದಾಗ ವಾಸ್ತವ್ಯವಿಲ್ಲ. ಮೇಲಾಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆ ಗ್ರಾಮದಾಗ ವಾಸ್ತವ್ಯವಿಲ್ಲ. ಜನರಿಗೆ ಅವರು ನೇರವಾಗಿ ಸಿಗ್ತಾ ಇಲ್ಲ. ಎಲ್ಲರೂ ಏನು ತಾಲೂಕಾ ಪ್ರದೇಶವನ್ನು ಆವರಿಸುವಂತ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಮಾಡತ್ತಾರೆ ಅಂತೇಳಿ ಇದು ನಮ್ಮ ತಾಲೂಕಾ ದಂಡಾಧಿಕಾರಿಗಳ ಗಮನಕ್ಕೆ ತಂದರೂ ಈ ಕೆಲಸ ಆಗಿಲ್ಲ. ಮೇಲಾಗಿ ಅಸಿಸ್ಟೆಂಟ್ ಕಮಿಷನರ್ ಅವರ ಗಮನಕ್ಕೆ ತಂದರೂ ಈ ಕೆಲಸ ಆಗಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಅಂತೇಳಿ ಅನಿಸ್ಕೊಂಡಾರು. ಬೆಳಗಾವದಾಗ ಇಲ್ಲೊಂದು ದೊಡ್ಡ ಆಫೀಸ್ ಐತಿದೆ ಬೆಳಗಾವದಾಗ. ಈ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತರಬೇಕಂತೇಳಿ ಈಗ 1 ತಿಂಗಳ ಹಿಂದೆ ಲೆಟರ್ ಅನ್ನು ಕೊಟ್ಟು ಹೋಗಿರ್ತಾವ. ಇಲ್ಲಿರುವಂತ ನೀಚರು ಅಯೋಗ್ಯರು ಎಂತೆಂಥ ಅಧಿಕಾರಿಗಳದಾರ ಅಂತೇಳಿ ಬೆಳಗಾವಿ ಜಿಲ್ಲೆ ಎಲ್ಲ ಸಾರ್ವಜನಿಕರು ಗಮನಿಸ್ಬೇಕು. ನಾವು ಕೊಟ್ಟಂತ ಲೆಟರ್ನ ಇವರು ಅಂತೇಕಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳು ಏನ್ ಮಾಡಕ್ ಸಾಧ್ಯ ಐತೆ ಅಂತ ಜಿಲ್ಲಾಧಿಕಾರಿಗಳು ಸಹ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅನ್ನುವಂತ ಒಂದು ಉಡಾಫಿ ಉತ್ತರ ಕೊಡತಾರೆ ಅಧಿಕಾರಿಗಳು. ಸಾರ್ವಜನಿಕರಿಗೆ ನಾವು ಕೇಳ್ಕೋದಿಷ್ಟೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಂಥ ನೀಚರಿಗೆ ಅಯೋಗ್ಯರಿಗೆ ನೀವು ಇಲ್ಲಿ ಸರ್ಕಾರ ಸಂಬಳ ಕೊಡ್ತಂದ್ರೆ ಸಾರ್ವಜನಿಕರಿಗೆ ಕೆಲಸನ ಇವ್ರು ಮಾಡಕ್ ತಯಾರಿಲ್ಲ ಅಂತಂದ್ರೆ ಸಾರ್ವಜನಿಕರೇನು ಬೈಕೋದು ಅಂತ ತಿಂಗಳು 2 ತಿಂಗಳಾದ್ರೆ ಒಂದು ಲೆಟರ್ನ ಈ ಅಧಿಕಾರಿಗಳು ಅಂತರಿಸಕ್ ತಯಾರಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳು ಏನಿಲ್ಲ ಕೆಲಸ ಮಾಡಕ್ ಸಾಧ್ಯ ಐತೆ ಅಂತ ಜಿಲ್ಲಾಧಿಕಾರಿಗಳಿಗೆ 4-5 ಮಂದಿ PAಗಳು 5-6 ಮಂದಿ ಪೊಲೀಸರನ್ನ ಇಟ್ಕೊಂಡು ನೀವು ಏನ್ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ಬೊಗಳೆ ಬಿಡ್ತಾರೆ. ನಿಮ್ದೆಲ್ಲ ಸುಳ್ಳನ ಸಾರ್ವಜನಿಕರಿಗೆ ನೀವು ತಪ್ಪ ಸಂದೇಶ ಕೊಟ್ಟ ಸಾರ್ವಜನಿಕರನ್ನ ಮೂರ್ಖರಾಗಿ ಮಾಡತ್ತಾರೆ. ನೀವು ಏನಾದರೂ ತಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದಾದ್ರೆ ಸಾರ್ವಜನಿಕರು ಸಂಬಳ ತಗೋತಾರೆ. ಸಾರ್ವಜನಿಕರ ಅಷ್ಟಿಷ್ಟು ಏನು ದುಡಿದು ಕಷ್ಟಪಟ್ಟು ತಮ್ಮ ಮಕ್ಕಳ ವಿದ್ಯಾಭ್ಯಾಸನ ಹಿಂದೆ ಹಾಕಿ ಏನೇನೋ ಖರೀದಿ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಕಟ್ತೈತೆ. ಅದರೊಳಗೆ ಇರುವಂತಹ ಈ ಅಧಿಕಾರಿಗಳು ಇವ್ರಿಗೆ ನೀಚರಿಗೆ ಏನಾರ ಒಂದಿಷ್ಟು ಸರ್ಕಾರದ ಸಂಬಳ ತಿಂತೇವೆ ನಾವು, ಸಾರ್ವಜನಿಕರ ಸೇವೆ ಮಾಡ್ಬೇಕು ಅನ್ನೋದು ಏನಾದ್ರ ದೇವ್ರ ಬುದ್ಧಿ ಕೊಟ್ಟಿದ್ದ ಆದ್ರೆ ಸಾರ್ವಜನಿಕರು ಎಲ್ಲರೂ ಇವ್ರನ್ನ ಬಂದು ನೋಡ್ರಿ. ನಾವು 2-2 ತಿಂಗಳ ಗಂಟ್ಲೆ ಆದ್ರೆ ಇವ್ರ ಲೆಟರ್ ಇಲ್ಲ ಹುಡುಕ್ಯಾಡಂತಕ್ಕೆ ಹೋದ್ರ ಇಲ್ಲಿ ಒಬ್ರು ಅಧಿಕಾರಿ ಅದಾರ ಏನ್ ಮಿರ್ಜಿ ಅಂತೇಳಿ ಇವ್ರ ಹತ್ತರ ಲೆಟರ್ ಇಲ್ಲ. ಈಗ ನಾವು ಬಂದಾಗ ಜೆರಾಕ್ಸ್ ಮಾಡಿ ತಗೋತಾರೆ. ಇವ್ರು ಏನಾಗೈತಿ ಏನಿಲ್ಲ ನೋಡ್ಬೇಕು ಕೇಳಬೇಕು ಅನ್ನೋದು ಇವ್ರಿಗೆ ಇಲ್ಲ. ಮೇಲಾಗೆ ಇದು ಜಿಲ್ಲಾಧಿಕಾರಿಗಳ ಆಫೀಸ್, ಬೆಳಗಾವಿ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆಫೀಸ್. ಇಲ್ಲಿನ ಒಬ್ಬ ಅಧಿಕಾರಿ ಇವಂದೇನ ನೇಮ್ ಬೋರ್ಡ್ ಇಲ್ಲ, ಐಡೆಂಟಿಟಿ ಕಾರ್ಡ್ ಇಲ್ಲ. ಸರ್ಕಾರ ಆದೇಶ ಮುಖ್ಯ ಕಾರ್ಯದರ್ಶಿಗಳು 100 ಬಾರಿ ಆದೇಶ ಮಾಡೈತಿ. ಜಿಲ್ಲಾಧಿಕಾರಿಗಳ ಕಚೇರಿ ಇರುವಂತ ನೌಕರರನ್ನ ಇದನ್ನ ಆದೇಶ ಪಾಲಿಸಲ್ಲ ಅಂತಂದ್ರೆ ಇನ್ನು ಉಳಿದ ತಾಲೂಕಾ ಆಫೀಸ ಮತ್ತ ಹುಬ್ಬಳ್ಳಿ ಮಟ್ಟದೊಳಗೆ ಅಧಿಕಾರಿಗಳು ಏನ್ ಪಾಲಿಸಕ್ ಸಾಧ್ಯ ಐತೆ ಅಂತ ಬರೀ ಸರ ಇಲ್ಲೊಬ್ರು ಅಧಿಕಾರಿ ತೋರಿಸ್ತಾನೆ. ನೀವು ಏನಾರ ಬೆಳಗಾವಿ ಜಿಲ್ಲಾಧಿಕಾರಿಗಳ ಇಲ್ಲಿ ನೀವು ಲೆಟರ್ ಕೊಟ್ಟಿದ್ದಾದ್ರೆ ಇವ್ರ ಹತ್ತಿರ ಬರ್ತೈತಿ, ಇವ್ರು ಎಂತೆಂತ ಉಡಾಟೆ ಉತ್ತರ ಕೊಡ್ತಾರೆ ನೋಡ್ಕೊಳ್ಳಿ. ವಿಡಿಯೋ ಮಾಡಕ್ ಸರ್ಕಾರದ ಆದೇಶ ಐತಿ. ನೀವು ಇರೋದಾರ ಅದಕ್ಕಂತ ನೌಕರಿ ಬಿಟ್ಟು ಮನೆಗೆ ಹೋಗ್ರ. ನೌಕರಿ ಮಾಡಕ್ ನೀವು ಲೈಕ್ ಇಲ್ಲ, ನೌಕರಿ ಬಿಟ್ಟು ಮನೆಗೆ ಹೋಗ್ರ. ಎದಕ್ ಮಾಡ್ತಾರೆ ದಂಧೆಗಿಂತ ಅದನ್ನ ಸಾರ್ವಜನಿಕರು 10-20 ಮಂದಿ ಬಂದ್ರೆ ಇಲ್ಲಿ ನಿಮ್ಗೆ ಖಬರ್ ಇರೋದಿಲ್ಲ. ಮತ್ ನೌಕರಿ ಮಾಡೋದ್ರ ಅದಕ್ಕಂತ ನೀವು ಗಟ್ಟು ಬಿಟ್ಟು ರಾಜೀನಾಮೆ ಕೊಟ್ಟವ್ರೆ. ಇಲ್ಲಿಂದ ಹೋಗುದಿಲ್ರಿ ನಾವು ಮೊದಲು ತಿಳ್ಕೊರಿ. ನೀವು ಈ ಲೆಟರ್ಗಳು ಇಲ್ಲ ಅಂತಂದ್ರೆ ಏನಾಗ್ತದೆ?
ಯಾಕೆ ವಿಡಿಯೋ ಮಾಡಿದ್ರೆ ಏನ್ ತಪ್ಪತ್ತೆ ಕೇಳ್ಬೇಕು ಉತ್ತರ. ಅಲ್ಲಿಂದ ಕೆಲಸ ಆಗಿರುತ್ತೆ ಸಾವಿರಾರ ಈ 4-5 ಸಾವಿರ ಖರ್ಚು ಮಾಡ್ಕೊಂಡು ನಮ್ಮ ದಂಡಾಧಿಕಾರಿಗಳು ನಿಮ್ಮಂತೆ ಕೊಟ್ಟಸ್ತಾರ. ಇಲ್ಲಿ ನಿಮ್ಮ ಅಧಿಕಾರಿಗಳು ಅಂತ ಲೆಟರ್ ಇಲ್ಲ ಅಂತಂದ್ರೆ ಏನಿದ ಸಾರ್ವಜನಿಕರಿಗೆ ಏನ ನಾಚಿಕೆ ಹಿಡಿದಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಕಚೇರಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಖಂಡಿಸಿ ಅಪರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದಾಗ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಅಪರ ಜಿಲ್ಲಾಧಿಕಾರಿಗಳು ಕಚೇರಿಯಿಂದ ಕಾಲ್ಕಿತ್ತರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಕೇವಲ ನೆಪ ಮಾತ್ರಕ್ಕೆ ಕೆಲಸ ನಿರ್ವಹಿಸುತ್ತಿದ್ದು ಜನರಿಗೆ ಅನ್ಯಾಯವಾಗುತ್ತಿದೆ. ಅಧಿಕಾರಿಗಳಿಗೆ ಇಷ್ಟೊಂದು ಸಂಬಳ, ಸರ್ಕಾರಿ ವ್ಯವಸ್ಥೆ ನೀಡುವುದು ಯಾವ ಪುರುಷಾರ್ಥಕ್ಕಾಗಿ? ಜನರ ಕೆಲಸಕ್ಕೆ ಸ್ಪಂದನೆ ನೀಡದೆ ಹೋದರೆ ಕೆಲಸಕ್ಕೆ ರಾಜೀನಾಮೆ ನೀಡಿ ಮನೆಗೆ ಹೋಗಿ ಎಂದು ಅಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷ ಸಿದ್ದು ಕನಬರ್ಗಿ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟದ್ದು ಅದಕ್ಕೆ ನಿಮ್ಗೆ ಸರ್ಕಾರ ಸಂಬಳ ನೀಡುದು ಅದಕ್ಕಂದ್ರೆ ಅಲ್ಲಿಂದ್ರ ಇಲ್ಲಿ ಬರೋದು ಇಲ್ಲಿ ಚೀಫ್ ಸೆಕ್ರೆಟರಿ ಆದೇಶ ಮಾಡಿದಾನ 3.5-4 ವರ್ಷ ಆತ. ಅವಾಗ ಹೇಳಿ ಹೋಗಿ ಕುಂತ ಆದೇಶ ಮಾಡಿ ಇಲ್ಲಿ ಬಂದ ಕೇಳಾಕ. ಆದ್ರೆ ಇನ್ನೊರ್ಗು ನೀವು ಅದನ್ನ ಬ್ಯಾಗಿನಾಗ ಇಡುದು ಮನ್ಯಾಗ ಬಿಟ್ಟು ಬರುದು. ಒಳ್ಳೆ ಅಧಿಕಾರಿ ಅಂತ ಕೈ ಎತ್ತಿ ಹೆಮ್ಮೆಯಿಂದ ಹೇಳೋರು ಯಾರೋ ಮುಂದುವರಿ ಕೆಲಸ ನಾವ್ ಏನ್ ಹೇಳಿವಿ ಮನೆ ಕೊಡ್ತೇವೆ. ಒಬ್ಬರು ರೆಸ್ಪಾನ್ಸಿಬಲ್ ಆಫೀಸರ್ ಯಾರಾದ್ರೂ ಮುಂದುವರಿ ಹೆಮ್ಮೆಯಿಂದ ಬರೀ. ಬಿಕೆ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ